ಹೇಳಮ್ಮ. ಅದು ಅದು ಅನುಗೆ ಅಪ್ಪ ಅಂತ ಇರ್ಬೇಕಲ್ವಾ? ನೋಡಿ, ಅದೆಲ್ಲ ಬೇಡ. ನೀವ್ ದಯವಿಟ್ಟು ಪೂಜೆ ಮಾಡಿ. ಅದೇಗಾಗುತ್ತಮ್ಮ? ಈ ಮಗುವಿನ ಅಪ್ಪ ಯಾರು? ಅಪ್ಪ ಇಲ್ದೆ ಈ ಮಗು ಹೇಗೆ ಹುಟ್ಟುತ್ತೆ? ನೋಡು, ಎಂತ ಕಾಲ ಬಂತು. ಅಪ್ಪನ ಹೆಸರು ಬೇಡ ಅಂತವ್ರೆ. ನೀವು ಪ್ರಕೃತಿ ನಿಯಮಕ್ಕೆ ಅಪಹಾಸ್ಯ ಮಾಡ್ತಿದ್ದೀರಾ. ಈ ಮಗು ಅಪ್ಪ ಯಾರು? ಅಪ್ಪ ಇಲ್ದೆ ಮಗು ಹುಟ್ಟಲ್ಲ ಅಲ್ವಾ? ಹೇಳಮ್ಮ, ಈ ಮಗು ಅಪ್ಪ ಯಾರು? ಪುರೋಹಿತ್ರೆ, ಅವಳು ನನ್ ಮಗಳು ಅಷ್ಟೇ. ನಿಮ್ಮ ಮಗಳೇ, ಆದ್ರೆ ಅಪ್ಪ ಅಂತ ಒಬ್ರು ಇರ್ಬೇಕಲ್ಲ, ಅವ್ರ ಹೆಸರು ಹೇಳಿ. ಅದ್ರ ಅವಶ್ಯಕತೆ ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಮಗು ಅಂತಾದ್ಮೇಲೆ ಮಗುಗೆ ಅಪ್ಪ ಅಂತ ಇರ್ಬೇಕಲ್ವಾ? ಅದರಲ್ಲಿ ಮುಚ್ಚಿಡುವಂಥದ್ದೇನಿದೆ? ಪುರೋಹಿತ್ರೆ, ಅದನ್ನೆಲ್ಲ ಬಿಟ್ಟು ದಯವಿಟ್ಟು ಪೂಜೆಯನ್ನು ಮುಂದುವರಿಸಿ. ಹೇಗಾಗುತ್ತೆ? ಅಪ್ಪನ ಹೆಸರು ಹೇಳ್ದೆ ಪೂಜೆ ಹೇಗ್ ಮಾಡಕ್ಕಾಗುತ್ತೆ? ಮಗುವಿನ ಅಪ್ಪನ ಹೆಸರು ಹೇಳ್ದೆ ಇರೋಕೆ ಕಾರಣ ಏನು? ಸಮಾಜದ ರೀತಿ ನೀತಿ ಕಟ್ಲೆಕ್ ತಕ್ಕಂಗೆ ನಾವು ನಡಿಬೇಕಲ್ವಾ?